ಹಾಕಿದ್ದೀವಿ ಅಂದರೆ ಮನೆಗೆ ಹೊಸ್ದಾಗಿ ಬೆಕ್ ತಂದಿದ್ದೀವಿ, ಬಿಟ್ಟರೆ ಓಡೋಗ್ಬಿಡುತ್ತೆ ಅನ್ನೋ ಇದನ್ನ ಹಾಕ್ಕೊಂಡು ಆ ಬ್ಯಾಗ್ ಒಳಗೆ ಹಾಕ್ಕೊಂಡು ಕರ್ಕೊಂಬಂದಿದ್ದೀವಿ. ನಮ್ಮಮ್ಮ ಬೆಳಗ್ಗೆ ಫೇಸ್ಬುಕ್ಕಲ್ಲಿ ನೋಡಿದ್ರಂತೆ, ನಾಗವಲ್ಲಿ ಆಡಿಸ್ಬಿಟ್ಲು. ಹಾಕಿದ್ದೀವಿ ಅಂದರೆ ಮನೆಗೆ ಹೊಸ್ದಾಗಿ ಬೆಕ್ ತಂದಿದ್ದೀವಿ, ಬಿಟ್ಟರೆ ಓಡೋಗ್ಬಿಡುತ್ತೆ ಅನ್ನೋ ಥರ ಕಟ್ಟಾಕಿದ್ದೀವಿ. ನಮ್ಮ ಮನೆ ಹತ್ರ ಎಲ್ಲೂ ಸುತ್ತಮುತ್ತ ಬೆಕ್ಕಿಲ್ಲ, ಅದ್ರದ್ದೇನು ಟೆನ್ಷನ್ ಇಲ್ಲ ನಮಗೆ. ಬಿಡೋದೇ ಆಗಲಿ ಕಟ್ಟಾಕೋದೇ ಆಗಲಿ ಅದ್ರದ್ದೇನು ಟೆನ್ಷನ್ ಇಲ್ಲ. ಏನಕ್ಕೆ ಅಂದರೆ ಮೇಲೆ ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ಲಲ್ಲಿ ಬಡ್ಕೊತಾರೆ. ನಮ್ಮ ಚಿಕ್ಕಪ್ಪ ಸ್ವಲ್ಪ ಇದ್ರದ್ದೆಲ್ಲ ಅವ್ರಿಗೆ ಕೂದಲಿದ್ರದ್ದಲ್ಲ ಕ್ಯಾಟ್ಸ್ದು ಅದು ಇಷ್ಟ ಆಗಲ್ಲ, ಅದಕ್ಕೇ ಕಟ್ಟಾಕಿದ್ದೀವಿ ಅವಳನ್ನ. ಇವಾಗ ಕಟ್ಟಾಕಿದ್ದು ಅಷ್ಟೇ. ನೈಟು 2 ಗಂಟೆಗೆ ಒಂದ್ಸರಿ ಹೋಗಿ ಬಿಡ್ಕೊತಾಳೆ, 3 ಗಂಟೆಗೆ ಒಂದ್ಸರಿ ಹೋಗಿ ಬಿಡ್ಕೊತಾಳೆ, 4 ಗಂಟೆ ಎಲ್ಲ ಸೀಟ್ ಮೇಲೆ ನಮ್ಮ ಮನೆ ಮುಂದೆ ಸೀಟ್ ಹಾಕ್ಸಿದ್ದೀವಿ, ಅಲ್ಲೋಗಿ ಬಿಡ್ಕೊತಾಳೆ. ಸರಿ ಇಲ್ಲ ಅಂತಲ್ಲ, ಆದರೆ ಟೆರೇಸ್ ಮೇಲೆ ಹೋಗಿ ಬಡ್ಕೊಂಡ್ರೆ ಅವ್ರ ಮನೇಲಿ ಏನು ಗಂಡು ಬೇಕಾಯ್ತು ಆಚೆ ಬಿಡೋದಕ್ಕೆ. ಅದೇ ಆಗೈತೆ. ಇವಾಗ ಏನು ಇವಳು ಹೀಟ್ ಸೈಕಲ್ದು ಆಸ್ಪತ್ರೆ ಕರ್ಕೊಂಡೋಗೋದ, ಇಲ್ಲ ಇವತ್ತೊಂದು ದಿವಸ ಹಿಂಗೆ ಕಟ್ಟಾಕೋದ, ಏನು ನೋಡಬೇಕು. ಇಲ್ಲಿ ಕಟ್ಟಾಕೋದಕ್ಕೆ ಏನು ಇದಿಲ್ಲ, ಹಿಂಗೆ ಆಸಿಂದ ಹೋಗಿ ಹಿಂಗೆ ಆಸಿಂದ ಬಂದು ಸುತ್ತಾಕೊಂಬಿಡ್ತಾಳೆ. ನಾವು ಮನೇಲಿರಲ್ಲ, ಕೆಳಗಡೆ ಕೆಲ್ಸಕ್ಕೆ ಬೇರೆ ಹೋಗ್ತೀವ, ಯಾರೂ ಇರಲ್ಲ. ನೋಡಿ ಆ ಫುಡ್ ಇಲ್ಲ ಅಂದ್ಬಿಟ್ಟು ಹಾಲು ಕುಡಿತಾ ಇಲ್ಲ, ಫುಲ್ಲು ಫುಡ್ಡಿಗೆ ಅಡಿಕ್ಟ್ ಆಗ್ಬಿಟ್ಟವಳೆ. ಬ್ಯಾಗೊಳಗೆ ಹಾಕ್ಕೊಂಡಿದ್ದೀನಿ, ಅಲ್ಲೋಗಿ ತೋರಿಸ್ತೀನಿ. ಇಲ್ಲಿ ಸಾಹೇಬರು ಕುಣಿತವ್ರೆ, ಇಲ್ಲ ನೀವು ಇಲ್ಲೇ ತೋರಿಸ್ತಾ ಇದ್ದೆ, ಬಿಚ್ಕೊಂಡು ಓಡಾಡ್ಬಿಡ್ತಾಳೆ. ಅದಕ್ಕೆ ಹೆಂಗೆ ಒದಾಡ್ತಾವಳೆ ನೋಡ್ರಿ, ಫೀಲ್ ಆಗ್ತೈತೆ ಇಲ್ಲಿ. ನೋಡೋಣ ಬನ್ನಿ, ಬೇಗ ತಿರ್ಗಿಸ್ಕೊಳಕ್ಕ. ದೂರ ಇರೋ ಮಗನೇ, ಹತ್ರ ಬಂದ್ಗಿಂದೀಯಾ? ಹಾಂ ಬಿಟ್ಟಿದ್ದೀನಿ ಇಲ್ಲಿ. ಅಲ್ಲೇ ಎಷ್ಟುದ ತಗೊಂಡವಳು ನೋಡಿ, ಎಷ್ಟು ಬಿಟ್ಟಿದ್ದೆ. ಹಾಂ ನೋವು ಇಲ್ಲ ಅಂದಿದ್ರೆ ನಾನು ಹೋಗ್ತಾ ಇದ್ದೆ, ನಾನು ಅಲ್ಲಿಗೆ ಹೋಗ್ತೀನಿ. ಏಯ್ ಹೊಡಿತೀನಿ ಗುಂಡ. ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ ಆಸ್ಪತ್ರೆಗೆ. ಇವಾಗ ಒದ್ದಾಡ್ತಾವಳು ಇಲ್ಲಿ ನೋಡ್ರಿ, ಅವಳಿಗೂ ಭಯ ಆಗ್ಬಿಟ್ಟೈತೆ ಎಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಅಂತ. ಅವಳು ಹುಡ್ತಾಗಿಂದ ಹಾಂ 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 ಅವಳು 11 ತಿಂಗಳಾಗುತ್ತೆ ಸೋಮವಾರಕ್ಕೆ. ಅಲ್ಲಿಂದ ಅಲ್ಲಿವರೆಗೂ ಒಂದು ದಿವಸಕ್ಕೆ ಕೆಳಗೆ ಬಂದಿಲ್ಲ ಮಗ, ಅದು ಮೆಟ್ಲು ದಾಟಿ ಲಿಯಾ ಇರೋದಕ್ಕೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ನಾನು ಅಂದರೆ ಊಟ ಮಾಡ್ಬೇಕಂಗೆ ಇವ್ರ ತಂಗಿನ CB ತಂಗಿನ ನಮ್ಮ ಅಕ್ಕನ ಮನೆಗೆ ಕೊಟ್ಟಿದ್ದೀವ. ಅಲ್ಲಿ ಅವಳು ಊರು ಸುತ್ತಾಳೆ, ಆ ಏರಿಯಾ ಫುಲ್ಲು ಸುತ್ತಾಡ್ತಾಳೆ ನಮ್ಮ ಅಕ್ಕನ ಮನೆ ಹತ್ರ. ಅಯ್ಯೋ ಪಾಪ, ಇದಕ್ಕೆ ನಮ್ಮ ಲಿಯೋ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನೈಟ್ 4 ಗಂಟೆಗೆ 5 ಗಂಟೆ 2 ಗಂಟೆ 3 ಗಂಟೆಗೆಲ್ಲ ಮೇಲ್ಗಡೆ ಟೆರೇಸ್ ಮೇಲೆ ಹೋಗಿ ಪಡ್ಕೊತಾಳೆ ಗೈಸ್. ಅದಕ್ಕೇನೆ ಏನು ಸೊಲ್ಯೂಷನ್ನು ಏನು ಅಂತ ಎಲ್ಲ ಡಾಕ್ಟ್ರನ್ನ ಕೇಳ್ಕೊಂಬರೋಣ ಬನ್ನಿ. ಇವತ್ತು ನಾವು ಬಂದಿದ್ದೀವಿ. ಇವಾಗ ಲಿಯೋಗೆ ಹುಷಾರಿಲ್ದಾಗ ಇಲ್ಲೇ ಬಂದಿದ್ವಿ, ಇವಾಗ ಬಂದಿದ್ದೀವಿ ಇಲ್ಲಿ. ಸರ್ 5 kg ಇದ್ರೆ 1 ml ಲೆಕ್ಕ ಸರ್. 5 kg ಮರಿ ಇದ್ರೆ 1 ml ಲೆಕ್ಕ. ಈಗ ಒಂದು 20 kg ಇತ್ತು 4 ml ಹಾಕ್ರಿ ಸರ್. ಒನ್ಸ್ ಇನ್ 4 months, 4 ತಿಂಗಳಿಗೊಮ್ಮೆ. ಒಳಗಡೆ ಫುಲ್ಲು ಅಂತಾರ ತೊಡೆ ಭಾಗದಲ್ಲಿ ಕಸ್ತಾರ, ಫುಲ್ಲು ಏಜ್ ಆಗಿಬಿಟ್ಟಿದೆ, 13 ವರ್ಷದ ನಾಯಿ. ತುಂಬ ಕಸ್ತಾರ ಆಗಿಬಿಟ್ಟೈತೆ. ನನಗೆ ಕೈಯಾಳ ನಡೆಸ್ತೈತೆ, ಅದನ್ನು ತೆಗಿತಿದ್ರು ಡಾಕ್ಟ್ರು. ನನಗೆ ವೆಟರ್ನರಿ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಆಸೆನೂ ಉಂಟಾಯಿತು. ಪಾಪ ಅವ್ರಿಗೆ ನೀರು ಬೇಕಂತ ಹಿಡ್ಕೊಂಡಿದ್ದಾರೆ, ಅದಕ್ಕೆ ಹಿಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದನ್ನು ಹಾಕ್ಕೊಂಡು ಆ ಬ್ಯಾಗ್ ಒಳಗೆ ಹಾಕ್ಕೊಂಡು ಕರ್ಕೊಂಬಂದಿದ್ದೀವಿ. ಇಷ್ಟೊತ್ತಕ್ಕ ಹೆಂಗೆ ಕೂತಿದ್ಲು ಕೇಳ. ಎಷ್ಟು ಏಜ್ ಹುಡುಗಿ? 11 ತಿಂಗಳು. ಇದು ಎದ್ರು ಬೇಡ ಬಾಸಿಗೆ. ಯಾಕೆ ಎದ್ರತಿ? ಏನಾಯ್ತು? 1 ತಿಂಗಳು
ಇಲ್ಲ ಇದು ಮಾರ್ಚ್ 26ಕ್ಕೆ. ಏನಪ್ಪ ನಮಗೆ ಔಷಧಿ ಕೊಟ್ಬಿಟ್ಟವ್ರೆ, ನೀವೇ ಹೋಗಿ ಹಾಕೊಳ್ಳಿ ಅಂತ ಅವ್ರು ಆಡಿದ್ದು ನೋಡಿಬಿಟ್ಟು ಕೈ ಹೆಂಗೆ ಆಡಿದ್ಲು ನಾಗವಲ್ಲಿ ಆಡಿದ್ಬಿಟ್ಲು. ಅಯ್ಯೋ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ ಗೊತ್ತಾಗ ಇಮೋಷನಲ್ ಆಗುತ್ತೆ ನನಗೆ ಖುಷಿ ಕೂಡ. ಅವಳು ಗಂಟ್ಲು ಕಾಣಿಸ್ತಾ ಇದೆ ನಮಗೆ, ಅವಳು ಕಿರ್ಚ್ತಿರೋದು ನೋಡ್ಬಿಟ್ಟು ಆ ಥರ ಆಡಿದ್ಲು. ನಿಜವಾಗ್ಲೂ ಇನ್ನೊಬ್ರು ಯಾರ್ಯಾರು ಬಂದಿರೋ ಪಕ್ಕ ವೀಡಿಯೋ ಮಾಡಿಸ್ತಾ ಇದ್ದೆ. ಅವಳು ಆ ಟೆನ್ಷನ್ಗೆ ಆ ಭಯಕ್ಕೆ ಅಲ್ಲೇ ಯೂರಿನ್ ಕೂಡ ಪಾಸ್ ಮಾಡಿಬಿಟ್ಲಾ. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಒಯ್ತಾ ಇದ್ದೀವಿ. ಬ್ಯಾಗಿಗೆ ಹಾಕ್ಕೊಂಡಿದ್ದೀನಿ. ಈ ಸಿರಪ್ಪು ಈಗ 1 ml ನೈಟ್ 1 ml ಹಾಕ್ಬೇಕಂತೆ. ನೋಡೋಣ, ಸ್ಟ್ರೆಸ್ ಕಮ್ಮಿ ಆಗೋಕ್ಕೋಸ್ಕರ ಕೊಟ್ಟವ್ರೆ ಅಷ್ಟೇ ಗೈಸ್. ಸೊ ಫೈನಲಿ ಮನೆಗೆ ಬಂದಿದ್ದೀನಿ ಗೈಸ್. ಬ್ಯಾಗ್ ಹಾಕ್ಕೊಂಡು ಕೆಳಗಡೆ ಹೋಗಿ ಅವ್ರಿಗೆ ಹೇಳಿದೆ ಹಿಂಗೆ ಆಡಿದ್ರು ಅಂತ. ಅವರು ಅದೇ ಇದೆಲ್ಲ ಸ್ವಲ್ಪ ಅವಳಿಗೆ ಇವಾಗ ಕರ್ಕೊಂಡೋಗಿದ್ದೆಲ್ಲ ಮರಿಬೇಕು. ಅವಳು ಮರೆತರೆ ಸರಿ, ಮರ್ತ ಮೇಲೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಹೇಳೋರೆ. ನೋಡೋಣ ಹೋಗಿ ಹಾಕ್ಸ್ಕೊಂಬರೋದ ಏನು ಅಂತ. ನೋಡಿರಿ ತಗಿಶಣೆ ಹೆಂಗೆ ತೆಗೆದ್ರೆ ಹೆಂಗೆ ಕೂತಿರ್ತಾಳೆ ಅಂತ. ಹಾಂ, ನುಸುಕೊಂಡು ಆಚೆ ಬರ್ತಾಯಿದ್ದಾಳು. ಅಲ್ಲಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಜಂಪ್ ಅಂತ ಆಚೆ ಕರ್ಸ್ಕೊಂಬಿಟ್ವಾ. ಮತ್ತೆ ಜಂಪ್ ಅಂತ ಬ್ಯಾಗ್ ಓಪನ್ ಮಾಡ್ತಿದ್ದಾಗೇಲಿ ಹೆಂಗೆ ಆಡಿದ್ಲು ಗೊತ್ತಾ. ಇವಾಗ ಇದನ್ನು ಎತ್ತಿಕ್ಕಿರ್ತೀನಿ, ನೈಟ್ ಹಾಕ್ತೀನಿ. ನೋಡೋಣ, ಅವಳಿಗೆ ಸಣ್ಣ ಮರಿದು ಏನಾರು ನೆನ್ಪು ಬಂದು ಕುಡಿದ್ರೆ ಕುಡೀಲಿ, ಇಲ್ಲಾಂದರೆ ಇಲ್ಲ. ಇವಳಿಗೆ ಅಂತ ನೋಡಿ ಗೈಸ್ ಎಷ್ಟು ಮೊಟ್ಟೆ ತಂದಿಕ್ಕೋರು ನಮ್ಮ ಮನೇಲಿ. ಟ್ರೇಗಟ್ಟಲೆ ಮೊಟ್ಟೆ ನೋಡ್ರಿ ಇಲ್ಲಿ ಎಲ್ಲ ಐತೆ. ನಾವು ತಿಂತೀವಿ, ಅವಕ್ಕಷ್ಟ ಅಂತಲ್ಲ. ಅವಳನ್ನ ಆಸ್ಪತ್ರೆ ಕರ್ಕೊಂಡೋಗಿದ್ದೀವಿ. ಸಿಬಿ ಹೆಂಗಿತ್ತವ ಆಸ್ಪತ್ರೆ? ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ಬಂದ್ಬಿಡ್ತು. ಎಲ್ಲಿ ಇನ್ನೊಂದು ನನ್ನ ಹತ್ರ ಬಂದರೆ ಕೇಳ್ರಿ. ಹಿಂಗೆ ಕತ್ತೊಬ್ರು ಹಿಂಗೊಬ್ರು ಹಿಡ್ಕೊಂಡಿದ್ದೀವಿ, ಇಲ್ಲಿ ಕಾಲು ಹಿಡ್ಕೊಂಡಿದ್ದೀನಿ ನಾನು. ವಾಶ್ರೂಮೇ ಮಾಡಿಬಿಟ್ಲು, ಸುಸುನೇ ಮಾಡಿಬಿಟ್ಲು. ಆದರೂ ಫುಲ್ ಅಗಾಡಿದ್ದೀವಿ ಇವತ್ತದ್ದು. ಏನಕ್ಕಾಗಬೇಕು ಗೊತ್ತಿಲ್ಲ ಅಷ್ಟೇ. ಲೈಕ್ ಏನಕ್ಕೆ ಆಗಲಿ ಸಿರಪ್ನ ಸಿರಿಂಜಲ್ಲಿ ಹಾಕಬೇಕು. ನಮ್ಮ ಅಮ್ಮನ ಹಿಡ್ಕೊಂಡಿದ್ದೀನಿ ಇವಾಗ ಸಿಬಿಗಳಿಗೆ ಸಿರಪ್ನ ಹಾಕೋಣ ಅಂತ. ಈಗ 1 ml ನೈಟ್ 1 ml ಹಾಕಬೇಕು. ಈಗ ಅದನ್ನು ನಮ್ಮಮ್ಮ ಬರ್ತಾರೆ, ಅವಳನ್ನ ಹಿಡ್ಕೊಂಡು ಹಾಕೋಣ. ಇಲ್ಲ ನಾನೇ ಒಂದು ಸರಿ ಟ್ರೈ ಮಾಡ್ತೀನಿ ರೀ ಗೈಸ್. ಅವಳಿಗೆ ಸಣ್ಣ ಮರೀಲಿ ಆಗ್ತಿದ್ವಲ್ಲ, ಅದೇನಾದ್ರು ನೆನಪು ಅಂದರೆ ಸುಮ್ಮನೆ ಕುಡಿತಾಳೆ ಅನಿಸುತ್ತೆ. ಇಲ್ಲಾಂದರೆ ನೋಡೋಣ ಇರಿ ಒಂದು ನಿಮಿಷ, ನಾನೇ ಟ್ರೈ ಮಾಡ್ತೀನಿ ನಮ್ಮ ಅಮ್ಮ ಬರೋಕ್ಕಿಂತ ಮುಂಚೆ. ಆಯ್ತು ಆಮೇಲೆ ಓಡೋಗ್ಬಿಟ್ಲು ಮಮ್ಮಿ. ಈಗ ಸಿರಪ್ ಹಾಕ್ಬೇಕಾರೆ ಹೆಂಗೆ ಕಿರ್ಚಿದ್ಲಲ್ಲ, ಅದಕ್ಕೂ 4XL ಕಿರ್ಚಿದ್ಲ ಅಲ್ಲಿ. ಅಯ್ಯೋ, ಸಿರಪ್ ಹಾಕ್ಬೇಕಾರೆ ನನ್ನ ಹತ್ರ ಅರ್ಧ 500 ml ಅಲ್ಲಿ 500 ml 50 ml ಕುಡಿದ್ಲು. 50 ml ಕುಡಿದ್ಲು. ಇನ್ನು 50 ml ಮಮ್ಮಿ ಬಂದಮೇಲೆ ಹಾಕಿ ಕೊಡ್ಸೋಕೆ ಹೋಯ್ತದೀನಿ ಗೈಸ್. ಬೈಕ್ ಕೊಡಿಸಿ ತುಂಬ ದಿವಸ ಆಯಿತು. ಮತ್ತೆ ಹೋಗೋಣ. ಒಂದು ಅರ್ಧ ಗಂಟೆ ಗಾಡಿ ಓಡಿಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತು ಚಪಾತಿ ಮಾಡೋಣ. ಗುಡ್ ಹೆಲ್ತ್ ಸೋರ್ಸ್ನ ಮಾತ್ರ ತಿನ್ನೋಣ ಅಂದ್ಕೊಂಡಿದ್ದೀನಿ ಗೈಸ್. ಚಾಕೋಸ್ ಎಲ್ಲ ಬಿಟ್ಬಿಡೋಣ, ಸ್ವೀಟ್ ಐಟಮ್ಸ್ನೆಲ್ಲ ಬಿಟ್ಬಿಡೋಣ ಅಂದ್ಕೊಂಡಿದ್ದೇನೆ. ನೋಡೋಣ ಏನಾಗುತ್ತೆ ಅಂತ. ಈಗ ಹೋಣ ಮನೆಗೆ. ಇವ್ನು ನೋಡ್ರೆ ಆಡ್ತಾವ್ ನಾವು ಥರ. ಆಯ್ತು, ಏನಾಗಿಲ್ಲ ನನಗೆ. ಅವಳು ಹೆಂಗೆ ಬೇಕೋ ಹಂಗೆ ಹಿಡ್ಕೊಂಡು ಒಯ್ದುಬಿಟ್ಟ ಸಿರಪ್ಪು. ಈಗ ಕ್ಲೀನಾಗಿ ನಮ್ಮಮ್ಮ ಬೆಳಗ್ಗೆ ಫೇಸ್ಬುಕ್ಕಲ್ಲಿ ನೋಡಿದ್ರಂತೆ ಈ ಥರ ಟವಲ್ ಒಳಗೆ ಅದನ್ನು ಯಾವ್ದಾರು ಒಂದು ದಾರದಲ್ಲಿ ಕಟ್ಟಾಕೊಂಡು ಕತ್ತಿಗೆ ಬೆಲ್ಟ್ ಹಾಕ್ಕೊಂಡು ಆಮೇಲೆ ಟವಲ್ ಒಳಗೆ ಸುತ್ತಕೊಂಡು ಇಟ್ಕೊಂಡಿದ್ರು ನಮ್ಮಮ್ಮ. ನಾನು ಅದನ್ನು ಸಿರಪ್ ಎತ್ಕೊಂಡು ಇದು ಎಳ್ಕೊಂಡು 1 ml ಅವಳಿಗೆ ಯಾವಾಗಲೇ ಗೊತ್ತಾಗೋದು ನನಗೆ ಸಿರಪ್ ಹಾಕ್ತಾರೆ ಇವರು ಅಂತ. ಅದಕ್ಕೇ ಅವಳು ಮಧ್ಯಾಹ್ನನೇ ವಾಮಿಟ್ ಮಾಡ್ಕೊಂಡು ಮಾಡ್ತಾಯಿದ್ಲು. ಅವಾಗದಾಗ ಅದಕ್ಕೆ ಸ್ವಲ್ಪ ಹೊತ್ತಿಲ್ಲಿ ಕಟ್ಟಾಕಿದ್ದೀವಿ, ಆಮೇಲೆ ಬಿಡ್ತೀವಿ. ಯಾಕಂದರೆ ಇಲ್ಲಿ ಕಟ್ಟಾಕಿದಾಗ ತೊಳೆಯೋಕೆ ಈಸಿ ಆಗುತ್ತೆ, ಇಲ್ಲ ಅಂದರೆ ಆಗೋಲ್ಲ.
ನಮ್ಮ ಅಪ್ಪ ಅಮ್ಮ ಇಬ್ಬರು ಅನುಬಂಧ ಅವಾರ್ಡ್ಸ್ ನೋಡ್ಕೊಂಡು ಕೂತವ್ರೆ. ನಾನು ಹೋಗಿ ಇವತ್ತಿನ ವ್ಲಾಗ್ ಎಡಿಟ್ ಮಾಡಿಬಿಟ್ಟು ವೆಲ್ಕಮ್ ಟು ಬಸ್.